ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನನಗೆ ಮಗು ನೋಡ್ಕೊಳೋಕ್ಕೆ 4 ತಿಂಗಳಾಗಿದೆ ಡೆಲಿವರಿ ಆಗಿ. ಇದು ಬೆಂಗಳೂರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ 4 ಮಂತ್ಸ್ ಆಗಿದೆ. ಮಗುಗೆ ಮಸಾಜ್ ಮಾಡಬೇಕು, ಮಗುಗೆ ಸ್ನಾನ ಮಾಡಿಸ್ಬೇಕು, ಮತ್ತು ಮಗು ನೋಡ್ಕೋಬೇಕು, ಮತ್ತು ತಾಯಿ ಮಗು ಜೊತೆ ಇರಬೇಕು. ಸೊ ಫುಡ್ ಆ್ಯಂಡ್ ಅಕಾಮಿಡೇಷನು ಅದು ಗೌಡಾಸ್ ಮನೆ. ಸೊ ಇದರಲ್ಲಿ ಏಜ್ ಬಾರ್ ಏನು ನೋಡ್ತಾ ಇಲ್ಲ. ಇದರಲ್ಲಿ 45 to 50, 55 ಅಂದರೆ ಮಗು ನೋಡ್ಕೊಳ್ಳೋ ಎಕ್ಸ್ಪೀರಿಯನ್ಸ್ ಯಾರಿಗೆ ಚೆನ್ನಾಗಿದೆ ಪರವಾಗಿಲ್ಲ, ಯಾರು ಬೇಕಾದರೂ ಬರ್ಬೋದು. ವೆಜ್ಜು ನಾನ್ ವೆಜ್ ಅವ್ರು ತಿಂತಾರೆ. ಗೌಡಾಸ್ ಆದರೂ ಪರವಾಗಿಲ್ಲ, ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ. ಕ್ಯಾಸ್ಟ್ ಬಗ್ಗೆ ಏನು ಅವ್ರು ಇದು ಮಾಡ್ತಿಲ್ಲ. ಬಟ್ ಮಗುದು A to Z ಗೊತ್ತಿರೋರು, ಮಗುಗೆ ಮಸಾಜ್ ಮಾಡಿಸೋದು, ಸ್ನಾನ ಮಾಡಿಸೋದು, ಮಗುನ ಅತ್ತಾಗ ಸುಧಾರಿಸೋದು, ಡೈಪರ್ ಚೇಂಜ್ ಮಾಡೋದು, ಪ್ಯಾಂಪರ್ಸ್ ಚೇಂಜ್ ಮಾಡೋದು, ತಾಯಿ ಮಗು ಜೊತೆ ಇರೋದು, ಮತ್ತು ತಾಯಿಗೆ ಊಟ ನೀರು ಮೆಡಿಸನ್ ಕೊಡೋದು, ಅವ್ರ ಜೊತೆನೇ ಇರೋದು. ಮತ್ತು ತಿಂಗಳಿಗೆ ನಿಮ್ಗೆ 2 ರಜಾ ಇದೆ, 15,000 ಸ್ಯಾಲ್ರಿ ಇದೆ, ಫುಡ್ ಆ್ಯಂಡ್ ಅಕಾಮಿಡೇಷನು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಿಮ್ಮ ನಂಬರ್ ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಆಮೇಲೆ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ನನ್ನ ಹೆಸ್ರು ಹೇಳ್ಕೊಂಡು ಯಾರಾದರೂ ಹುಡುಗರು ಅಥವಾ ಹುಡುಗಿರು ಕಾಲ್ ಮಾಡಿದ್ರೆ, ನಾವು ಶೋಭಾ ಮೇಡಮ್ ಕಡೆ ಕೆಲಸ ಇದೆ ಬನ್ನಿ ಅಂತ ಕರೆದ್ರೆ ದಯವಿಟ್ಟು ಯಾರೂ ಹೋಗಬೇಡಿ. ನಾನು ಯಾವ ಹುಡುಗರನ್ನೂ ಇಟ್ಕೊಂಡಿಲ್ಲ, ಯಾವ ಹುಡುಗಿರನ್ನೂ ನಾನು ಇಟ್ಕೊಂಡಿಲ್ಲ. ದಯವಿಟ್ಟು ಯಾರೂ ಹೋಗಬೇಡಿ. 20,000 30,000 ಅಂತ ಸುಳ್ಳು ಹೇಳಿ ಕರೀತಾ ಇದ್ದಾರೆ. ದಯವಿಟ್ಟು ಯಾರೂ ಹೋಗಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟು. ಯಾವ ಹುಡುಗ ಫೋನ್ ಮಾಡಿದ್ರೂ ಮೇಡಮ್ಗೆ ಕಾಲ್ ಹಾಕಿ ಅಂತಲೇ ಹೇಳಿ. ಆಯಿತು, ನಿಮ್ಗೆ ಹೇಳಿದಾರಲ್ವಾ ಮೇಡಮ್ ಕಾಲ್ ಹಾಕಿ, ಇಲ್ಲ ವೀಡಿಯೋ ಕಾಲ್ ಮಾಡಿ ಅಂತಲೇ ಹೇಳಿ. ನಾನು ಯಾರನ್ನೇ ಕನೆಕ್ಟ್ ಮಾಡಿದ್ರು, ನಾನು ಯಾರೇ ನನ್ನ ಹತ್ರ ಕೆಲಸಕ್ಕೆ ಬರಬೇಕಂದ್ರೂ ನಾನು ವೀಡಿಯೋ ಕಾಲ್ ಮಾಡಿ ಮಾತಾಡಿ ಅವ್ರನ್ನೊಂದ್ಸಲಿ ಫೇಸ್ ಟು ಫೇಸ್ ನೋಡಿ, ನಾನು ಆಮೇಲೆ ಆಯ್ತಮ್ಮ ಇವತ್ತು ರಾತ್ರಿ ಹತ್ತಮ್ಮ ನಂಗೆ ಟಿಕೆಟ್ ಕಳ್ಸಮ್ಮ, ಬೆಳಗ್ಗೆ ನಾನು ಬಂದು ನಿನ್ನ ಮೆಜೆಸ್ಟಿಕಲ್ಲಿ ಪಿಕ್ ಮಾಡ್ತೀನಮ್ಮ ಅಂತೀನಿ. ಸುಮ್ಮನೆ ನನ್ನ ಹೆಸರು ಹೇಳ್ಕೊಂಡು ಹುಡುಗಿರು ಬೋಗಸ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಹತ್ರ ನಾನು ಮಾತಾಡಿದ್ಮೇಲೆ ನಿಮ್ಮ ನಂಬರ್ನ ಡಿಲೀಟ್ ಮಾಡಿಬಿಡಿ ದಯವಿಟ್ಟು. ಥ್ಯಾಂಕ್ ಯು.